ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ. ಇದು ನಮ್ಗೆ ಸಿಗಲ್ಲ. ಈ ಹತ್ತಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದು ಸಿಕ್ಕಿದ್ರೆ ನೀವು ಬಿಡಬೇಡಿ. ತುಂಬ ಮೈಗೆ ಒಳ್ಳೆಯದು. ಹೊಟ್ಟೆಲಿ ಹುಣ್ಣು, ಅಲ್ಸರ್ ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಈಗ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್, ಈ ಹತ್ತಿಕಾಯಿ ಪಲ್ಯ ತುಂಬ ವಿಶೇಷ, ಮೈಗೆ ತುಂಬ ಒಳ್ಳೆಯದು. ಇನ್ನೊಂದು, ಈ ಕಾಯಿ ನಮ್ಗೆ ಸಿಗೋದು ದೊಡ್ಡ ವಿಷಯ. ಬೆಂಗಳೂರಲ್ಲಿ ಸಿಕ್ಕಿದ್ರೆ ನೀವು ಇದನ್ನು ಮಿಸ್ ಮಾಡದೆ ಇದನ್ನು ಕೂಟು ಮಾಡ್ಬೋದು, ಹತ್ತಿಕಾಯಿ ಪಲ್ಯ ಮಾಡ್ಬೋದು, ಸಾರು ಮಾಡ್ಬೋದು. ಈ ಪಲ್ಯ ಎಲ್ಲರೂ ಇಷ್ಟಪಡ್ತಾರೆ. ಈ ಕೂಟು ಚೆನ್ನಾಗಿರುತ್ತೆ, ಆದರೆ ಪಲ್ಯ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ. ಇದನ್ನು ನಾವು 2-3 ಥರ ಮಾಡ್ತೀವಿ. ಇವತ್ತು ನಾನು ಹೆಸ್ರು ಕಾಳು ಹಾಕಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇದು. ಇದನ್ನು ಒಂದು ಸತಿ ನೀವು ಟೇಸ್ಟ್ ಮಾಡಿ ನೋಡಬೇಕು. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನನಗೆ ಹತ್ತಿಕಾಯಿ 1 kg ಜಾಸ್ತಿನೇ ಸಿಕ್ಕಿದೆ ಇವತ್ತು. ಇದನ್ನು ಇಟ್ಟು ನಾನೊಂದು ಪಲ್ಯ ಮಾಡ್ತೀನಿ. ಇದರಲ್ಲಿ ಚೆನ್ನಾಗಿರೋದು ಮಾತ್ರ ಆರಿಸ್ಕೊಂಡು ಒಂದು ಸ್ವಲ್ಪ ಕೆಟ್ಟೋಗಿರೋದೆಲ್ಲ ಬಿಸಾಕ್ಬಿಡೋಣ. ಕಪ್ಪಗಿದ್ರು ಪರವಾಗಿಲ್ಲ, ಒಂದು ಸ್ವಲ್ಪ ಬಾಡಿ ಇರುತ್ತೆ, ಅದನ್ನು ಮಾಡ್ಕೋಬೋದು. ನೋಡಿ, ಹಿಂಗೆ ಫ್ರೆಶ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಗೆ ಫ್ರೆಶ್ ಆಗಿ ಈ ಊರಲ್ಲಿ ಎಲ್ಲಿ ಸಿಗುತ್ತೆ? ಸಿಕ್ಕಿತ್ತು. ಇವತ್ತು ನಾನು ಅದನ್ನು ಮಾಡ್ತಾಯಿದ್ದೀನಿ. ಫಸ್ಟು ಅದನ್ನು ಒಂದು ಕಲ್ಲು ಇಟ್ಕೊಂಡು ಕ್ಲೀನಾಗಿ ಎಲ್ಲ ಒಂದೊಂದೇ ಜಜ್ಕೊಳ್ಳೋಣ. ಅವಾಗೆಲ್ಲ ರುಬ್ಬೋ ಕಲ್ಲಲ್ಲಿ ಚೆನ್ನಾಗಿ ಒಣಕೆ ಇಟ್ಕೊಂಡು ನಮ್ಮಮ್ಮ ಕುಟ್ಬಿಟ್ಟು ಮಾಡೋರು. ಇವತ್ತು ಹಿಂಗೆ ಮಾಡೋದು ನಾವು. ಇವಾಗ ಹಿಂಗೆ ಮಾಡಬೇಕು ಈ ಕಾಲದಲ್ಲಿ. ನೋಡಿ, ಎಲ್ಲ ಕ್ಲೀನಾಗಿ ಕುಟ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಬಿಸಿನೀರು ಹಾಕಿ ತೊಳ್ಕೊಬೇಕು. ಅವಾಗೆಲ್ಲ ಕೇಳ್ತಾಯಿದ್ರು ನಮ್ಮಮ್ಮ. ಎಲ್ಲ ಕುಟ್ಬಿಟ್ಟು ಒಣಕೆಯಲ್ಲಿ ಕೇಳ್ಕೊಳ್ಳೋರು. ಇವಾಗೆಲ್ಲ ನಮ್ಗೆ ಬರೋಲ್ಲ ಅದು. ಈಗೆಲ್ಲ ಕುಟ್ಟಿದ್ದೀನಿ ನೋಡಿ. ಒಂದು ಸ್ವಲ್ಪ ಕಪ್ಪಗಿರೋದು ಚೆನ್ನಾಗಿತ್ತು, ಆದರೆ ಬಾಡಿದೆ, ಪರವಾಗಿಲ್ಲ ಅಂತ ಅದನ್ನು ಕುಟ್ಕೊಂಡಿದ್ದೀನಿ. ಯಾಕಂದರೆ ಇದು ಸಿಗಲ್ಲ, ಸಿಕ್ಕಿದ್ರೆ ಬಿಡಲ್ಲ. ಇದನ್ನು 2-3 ಥರ ಮಾಡ್ಬೋದು. ಈಗೆಲ್ಲ ಜಜ್ಕೊಂಡಿದ್ದೀನಿ ನಾನು. ಎಲ್ಲ ಜಜ್ಜಿದಾಗಿದೆ. ಒಂದು ಕಡೆ ಪಾತ್ರೆಯಲ್ಲಿ ಬಿಸಿನೀರು ಇಟ್ಟಿದ್ದೀನಿ, ಕಾಯ್ತಾಯಿದೆ, ಬಿಸಿ ಆಗ್ತಾಯಿದೆ. ಬಿಸಿ ನೀರು, ಇದರಲ್ಲೆಲ್ಲ ಜಜ್ಜಿರೋದೆಲ್ಲ ಹತ್ತಿಕಾಯಿನ ಎಲ್ಲ ಇದರಲ್ಲಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಕ್ಲೀನಾಗಿ ಒಂದು 2-3 ಸತಿ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ಅದರಲ್ಲಿರೋ ಬೀಜ, ಅಕಸ್ಮಾತ್ ಹುಳ ಏನಾದರೂ ಇರುತ್ತೆ, ಅದು ಎಲ್ಲ ಕ್ಲೀನಾಗಿ ತೊಳೆದು ಬಿಸಿಲಿನಲ್ಲಿ ಹಾಕಿದ ತಕ್ಷಣ ಆಚೆ ಬಂದುಬಿಡುತ್ತೆ. ಎಲ್ಲ ಆಚೆ ಬಂದುಬಿಡುತ್ತೆ, ಬೀಜ ಎಲ್ಲ ಆಚೆ ಬಂದುಬಿಡುತ್ತೆ. ಬಲ್ತಿರೋ ಬೀಜ ಎಲ್ಲ, ಎಳೆ ಬೀಜ ಮಾತ್ರ ಹಂಗೆ ಇರುತ್ತೆ. ಅದು ಸಮೇತ ನಾವು ಮಾಡ್ಬೋದು. ಎಳೆ ಬೀಜ ಏನು ತೊಂದರೆ ಇಲ್ಲ. ಈಗೆಲ್ಲ ತೊಳೆದಿದ್ದಾಯಿತು. ಇದನ್ನು ಬೇಯಿಸ್ಕೊಳ್ಳೋಣ. ಒಂದು 50% ಫಸ್ಟ್ ಬೇಯಿಸ್ಕೋಬೇಕು. ಆಮೇಲೆ ಹೆಸ್ರು ಕಾಳು ಒಂದು ಕಡೆ ಬೇಯಿಸಿ ಇಟ್ಟಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ಎಲ್ಲ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ, ಎಲ್ಲ ತೊಳೆದಿರೋದು. ಈಗ ಹೆಸ್ರು ಕಾಳು ಬೇಯಿಸಿರೋ ನೀರು ಅದನ್ನು ಸೇರಿಸಿ, ಈಗ ಬೇಳೆ ನೀರು ಒಂದು ಸ್ವಲ್ಪ ಹಾಕಿ ಒಂದು 50% ಬೇಯಿಸ್ಕೊಳ್ಳೋಣ. ನೀರು ಒಂದು ಸ್ವಲ್ಪ ಹಾಕಿದ್ದೀನಿ ಬೇಯೋಕ್ಕೆ. ಈಗ ಸ್ಟವಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆ ಹಾಕಿ ಮುಚ್ಚಿಬಿಡಿ, ತಟ್ಟೆ ಹಾಕಿ. ಈಗ ಅರ್ಧ ಬೆಂದಿದೆ, ನೀರು ಇನ್ನೂ ಉಳಿದಿರೋದಿದೆ. ಯಾಕಂದರೆ ನೀರು ಬೇಕು ಇದಕ್ಕೆ. ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋಕ್ಕೆ. ಈಗ ಹೆಸ್ರು ಕಾಳು ಬೇಯಿಸಿರೋದು ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಬೇಯಿಸಿ. ಉಪ್ಪು, ಅರಿಶಿನ ಪುಡಿ 2 ಸೇರಿಸ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಮಜ್ಜಿಗೆ ಬಿಟ್ಟು ಬೇಯಿಸೋಣ. ಫಸ್ಟೇ ಮಜ್ಜಿಗೆ ಬಿಟ್ಟರೆ ಬೇಯೋಕ್ಕೆ ಲೇಟ್ ಆಗುತ್ತೆ. ಅದರಿಂದ ಬೆಂದಮೇಲೆ, ಒಂದು ಅರ್ಧ ಬೆಂದಮೇಲೆ ಮಜ್ಜಿಗೆ ಬಿಡ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಮಜ್ಜಿಗೆ ಏನಕ್ಕಂದರೆ ಅದು ಒಂದು ಸ್ವಲ್ಪ ಹುಳಿ ಬರುತ್ತೆ, ಆವಾಗ ಆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಂಬೆ ಹುಳಿ ಬೇಕಾದರೆ ಹಿಂಡ್ಕೋಬೋದು, ಅದು ಲಾಸ್ಟಲ್ಲಿ. ಇದು ಮಜ್ಜಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಮಜ್ಜಿಗೆ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈಗ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಗುಂಟೂರು ಮೆಣಸಿನ್ಕಾಯಿ ಒಂದು 8, ಬೇಡಿಗೆ ಒಂದು 2, ಒಂದು ಅರ್ಧ ಸ್ಪೂನ್ ಮೆಣಸು ಜೀರಿಗೆ ತೊಗೊಂಡಿದ್ದೀನಿ. ಅದ್ರ ಜೊತೆ ಕಾಯಿ. ಈ ಕಾಯಿ, ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ತರ್ತರಿಯಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ, ತರ್ತರಿಯಾಗಿ ರುಬ್ಕೊಳ್ಳಿ. ಫಸ್ಟು ಕಾಯಿ ರುಬ್ಕೊಂಡೆ, ಆಮೇಲೆ ಮೆಣಸು, ಜೀರಿಗೆ, ಬೇಡಿಗೆ ಮೆಣಸಿನ್ಕಾಯಿ. ಈ ಕಲರ್ ಚೆನ್ನಾಗಿ ಬರುತ್ತೆ, ಅದರಿಂದ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇಲ್ಲ ಅಂದರೆ ನಿಮಗೆ ಮಣ್ಕಟ್ಟಿರೋ ಮೆಣಸಿನ್ಕಾಯಿ ಇದ್ದರೆ ಅದು ಮಾತ್ರ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಬೆಂದಿದೆ. ನೀರೆಲ್ಲ ಚೆನ್ನಾಗಿ ಇಂಗಿಸ್ಬಿಟ್ಟಿದ್ದೀನಿ. ನೀರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆ ನೀರು. ಯಾಕಂದರೆ ಹೊಟ್ಟೆಲಿ ಹುಣ್ಣು ಏನಿದ್ರು ಅದು ಬಂದುಬಿಡುತ್ತೆ. ಅದರಿಂದ ಹತ್ತಿಕಾಯಿ ನಮ್ಗೆ ಸಿಗಲ್ಲ, ಸಿಕ್ಕಿದ್ರೆ ಬಿಡಬಾರ್ದು. ಈಗ ಒಗ್ಗರಣೆ, ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ. ಇದೊಂದು ಅರ್ಧ ಫ್ರೈ ಆಗಲಿ.
ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಫ್ರೈ ಆದಮೇಲೆ ಈರುಳ್ಳಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಜಾಸ್ತಿ ಅಂತೂ ಬೇಡ, ಈರುಳ್ಳಿ ಸಾಕು, ಒಗ್ಗರಣೆ ಹಾಕಬೇಕಲ್ಲ, ಚೆನ್ನಾಗಿರುತ್ತೆ. ಒಂದು ಅರ್ಧ ಸೇರಿಸ್ಕೊಳ್ಳಿ, ಒಂದು ಈರುಳ್ಳಿ ಸೇರಿಸ್ಕೊಳ್ಳಿ, ಯಾಕಂದರೆ ಇದು ಕ್ವಾಂಟಿಟಿ ಜಾಸ್ತಿ ಇದೆ. ನಾನು ಒಂದು ಸೇರಿಸ್ಕೊಂಡೆ, ನೀವು ಕಡಿಮೆ ಇದ್ದರೆ ಒಂದು ಅರ್ಧ ಸೇರಿಸ್ಕೊಳ್ಳಿ. ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಯಿತು ಅರ್ಧ. ಈಗ ನಾನು ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಸೀರಿಸೋಕ್ಕೆಲ್ಲ ಹೋಗಬಾರ್ದು. ಒಂದು 50% ಫ್ರೈ ಆಗಿದ ತಕ್ಷಣ ನಾವು ರುಬ್ಬಿಟ್ಟಿರೋ ಮಸಾಲ ಸೇರಿಸ್ಕೊಳ್ಳೋಣ. ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ ಮಾತ್ರ, ಇನ್ನೇನಿಲ್ಲ. ತೆಂಗಿನಕಾಯಿ ಹಾಕಿದ್ದೀನಿ, ಇದೇ ಮಸಾಲ. ಇದಕ್ಕೆ ಕಲರ್ ತುಂಬ ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನೂ ಬೇಡಿಗೆ ಮೆಣಸಿನ್ಕಾಯಿನೂ ಸೇರಿಸಿರೋದು ನಾನು. 10 ಗುಂಟೂರು ಮೆಣಸಿನ್ಕಾಯಿ, 2 ಬೇಡಿಗೆ ಮೆಣಸಿನ್ಕಾಯಿ. ಈಗ ಈ ಮಸಾಲ ಒಂದು 5ರಿಂದ 6-7 ನಿಮಿಷ ನೀವು ಅದನ್ನು ಚೆನ್ನಾಗಿ ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ. ಈ ಮಸಾಲ ಫ್ರೈ ಮಾಡಿ ನೀವು ಬೇಯಿಸಿರೋ ಹತ್ತಿಕಾಯಿಗೆ ಸೇರಿಸ್ಕೊಂಡ್ರೆ ಹತ್ತಿಕಾಯಿ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ಈಗ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಹತ್ತಿಕಾಯಿಗೆ ಸೇರಿಸ್ಕೊಂಡು ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಮತ್ತೆ ಫ್ರೈ ಮಾಡೋಣ, ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆಕಾಯಿ ಬೀಜ ಹಾಕಿನೂ ಮಾಡ್ಬೋದು. ಬೇಯಿಸ್ಬಿಟ್ಟು ಮಾಮೂಲಿ ಕಡಲೆಕಾಯಿ ಬೀಜ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಇದು 3 ನಾವು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಅದನ್ನು ಸೇರಿಸ್ಕೋಬೋದು. ಇದು ಹಿಂಗೆ ಮಾಡ್ಬೋದು, ಅದು ತುಂಬ ಈಸಿ ಆದರೆ ಮಾಡೋದು. ಇದೊಂದು ಸ್ವಲ್ಪ ಕೆಲಸ ಫ್ರೆಂಡ್ಸ್. ಹತ್ತಿಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಹತ್ತಿಕಾಯಿ ಸಿಕ್ಕಿದ್ರೆ ಬಿಡಬೇಡಿ, ಹೊಟ್ಟೆ ಹುಣ್ಣಿಗೆ, ಅಲ್ಸರ್ಗೆಲ್ಲ ತುಂಬ ಒಳ್ಳೆಯದು. ಇದನ್ನು ನೀವು ಫ್ರೈ ಮಾಡಿ ನೋಡಿ, ಇಲ್ಲ ಸಾರು ಮಾಡಿ ಕೂಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.